ಮನೆಯೇ ಮೊದಲ ಪಾಠಶಾಲೆ, ಅಪ್ಪ ಅಮ್ಮಂದರೆ ದೇವರು. ಇದು ನಮ್ಮ ಒಂದು ಕಲ್ಚರಲ್ಲಿ ಭಾಳ ಸ್ಟ್ರಾಂಗಾಗಿ ಬಂದಿರೋದು. ಬಟ್ ನೀನು ಬರೋವಂಥ ಒಂದು ಫ್ಯಾಮಿಲಿ, ಇಡೀ ಕರ್ನಾಟಕನೇ ತಿರುಗಿ ನೋಡೋವಂಥ ಒಂದು ಫ್ಯಾಮಿಲಿ. ಇಷ್ಟು ವರ್ಷದ ಒಂದು ಜರ್ನಿಯಲ್ಲಿ ಸಿಕ್ಕಾಪಟ್ಟೆ ಒಂಥರ ಗ್ರಾಫ್ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ. ಬಟ್ ಜನರು ಯಾವತ್ತೂ ನಮ್ಮನ್ನು ಕೈ ಬಿಟ್ಟಿಲ್ಲ. ನಾನು ಹೇಳೋದಕ್ಕೆ ಬಂದಿರೋ ಜನರಿಗೆ ಒಂದೇ ಏನು ಅಂದರೆ, ನಾನು ಸಿನಿಮಾ ಮಾಡಿದ್ದೀನಿ ನೋಡಿ, ಯು ಟೆಲ್ ಮಿ ಹೌ ದ ಸಿನಿಮಾ ಇಸ್. ಐ ಡು ನಾಟ್ ವಾಂಟ್ ಟು ಸೇ ನನ್ನ ಸಿನಿಮಾ ಸಕ್ಕತ್ತಾಗಿದೆ, ನಾನು ಯಾವತ್ತೂ ಹೇಳಲ್ಲ. ಈ ಜರ್ನಿ ನಿನಗೆ ಹೇಳ್ಕೊಡಿರೋ ಪಾಠಗಳೇನು? ಸಂಬಂಧಗಳು ಉಳ್ಕೊಳ್ಳೋದು ಯಾಕೆ, ಮುರಿಯೋದು ಯಾಕೆ? ಕೆಲವು ಸತಿ ನಿನ್ನನ್ನು ನೀನು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ, ಬೇರೆಯವ್ರು ನಾನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ನಾನು ಸರಿ ನೀನು ಸರಿ ಅನ್ನೋ ವಾದಕ್ಕಿಂತ ಹೆಚ್ಚಾಗಿ ಸೈಲೆಂಟಾಗಿರೋದು ತುಂಬ ಒಳ್ಳೆಯದು ಆಗುತ್ತೆ. ವೇರ್ ಡಿಡ್ ಯು ಲರ್ನ್ ದಿ ಆರ್ಟ್ ಆಫ್ ಸ್ಟೇಯಿಂಗ್ ಗ್ರೇಟ್ಫುಲ್? ಯು ನೋ ಆಫ್ ಎವ್ರಿಥಿಂಗ್ ದಟ್ ಯು ಹ್ಯಾವ್, ಯು ನೋ ಹೌ ಮಚ್ ಆಫ್ ಫ್ರೆಂಡ್ಸ್ ಯು ಹ್ಯಾವ್. ಆಮೇಲೆ ನಿಮ್ಮ ಮನೇಲಿ ನಿನ್ನ ಹತ್ರ ಆಸ್ತಿ ಎಷ್ಟಿದೆ, ನಿನ್ನ ಮನೆಯಲ್ಲಿ ಏನೇನಿದೆ ಏನೇನಿಲ್ಲ, ಎವ್ರಿಥಿಂಗ್ ಯು ನೋ. ದ ಓನ್ಲಿ ಥಿಂಗ್ ಯು ಡೋಂಟ್ ನೋ ಇಸ್ ಹೌ ಮಚ್ ಟೈಮ್ ಯು ಹ್ಯಾವ್. ಆ ಪಂಚಸ್ಗಳ ಹಿಂದೆ ಹೂ ಇಸ್ ಅ ರಿಯಲ್ ಸೃಜನ್? ನಿನ್ನ ನೋವುಗಳೇನು ಸೃಜನ್? ಅದು ನನ್ನಲ್ಲೇ ಇರಲಿ. ಐ ಡೋಂಟ್ ಥಿಂಕ್ ಐ ಶುಡ್ ಟೆಲ್ ಇಟ್ ಟು ಅದರ್ಸ್. ನನ್ನಲ್ಲೇ ಇದ್ರೇ ಚೆಂದ ಅದು. ಬಿಕಾಸ್ ಅದನ್ನು ಹೇಳಿ ಅದಕ್ಕೊಂದು ಜಡ್ಜ್ಮೆಂಟ್ ಅಂತ ಜನರಿಂದ ಬರೋದು ಬೇಡ. ಈ ಕೆಟ್ಟ ಕಮೆಂಟ್ಸ್ ಹಾಕ್ತಾರಲ್ಲ, ಅವರ ಮನಸ್ಥಿತಿ ಮನೆ ಸ್ಥಿತಿ ಯಾವ ಥರ ಇರುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಅವ್ರ ಮನೆಯಲ್ಲೂ ಅದೇ ಥರ ನಡೀತಾ ಇದ್ದರೆ ಅದನ್ನು ದೇ ವಾಂಟ್ ಟು ರಿಫ್ಲೆಕ್ಟ್. ಅವ್ರ ಮನಸ್ಸಲ್ಲಿ ಅದೇ ಥರ ನಡೀತಾ ಇದ್ದರೆ ದೇ ವಾಂಟ್ ಟು ರಿಫ್ಲೆಕ್ಟ್, ಅಷ್ಟೇ, ನಥಿಂಗ್ ಎಲ್ಸ್. So if I have to ask you that question, what is success to you? ಐ ಸ್ಟಿಲ್ ರಿಮೆಂಬರ್ ದ ಫಸ್ಟ್ ಪ್ರೆಸ್ ಮೀಟ್. ನಮ್ಮ ಅಪ್ಪನಿಗೆ ಕೇಳಿದ್ರು, ನಿಮ್ಮ ಮಗ ಇವಾಗ ಇಂಡಸ್ಟ್ರಿಗೆ ಬಂದಿದ್ದಾರೆ, ಏನು ಅನಿಸುತ್ತೆ ಅಂತ. ನನ್ನ ಮಗ ಅಂತ ಸ್ಪೆಷಲ್ ಟ್ರೀಟ್ಮೆಂಟ್ ಎಲ್ಲ ಯಾವುದು ಬೇಡ, ಅವ್ನು ಹೋಗ್ತಾ ಇದ್ರೆ ಬೆಳೆಸಿ, ಇಲ್ಲಾಂದರೆ ಬೇಡ ಅಂತ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.